ಹಾಯ್ ಎವ್ರಿವನ್. ಸೊ ಇದು ಕಂಪ್ಯೂಟರ್ ಡೆಸ್ಕ್ ನಾವು ಕೆಲಸ ಮಾಡ್ಬೇಕಾರೆ ಅಥವಾ ಹಿಂಗೆ ವರ್ಕ್ ಸ್ಟೇಷನ್ ಅಂತಂದು ಹೇಳಿದಾಗ ಸೊ ಎಷ್ಟೊಂದು ವಯರ್ಸ್ ಎಲ್ಲ ಅಡ್ಡಿ ಬಂದಾಗ ನಮಗೆ ವರ್ಕ್ ಮಾಡೋಕೆ ಮನ್ಸು ಬರೋಂಗಿಲ್ಲ. ಸೊ ನಾನು ಇದನ್ನು ಆರ್ಗನೈಸ್ ಹೇಗೆ ಮಾಡೋದಂತ ನಿಮ್ಗೆ ತೋರಿಸ್ತೀನಿ. ನಾನು ಅಮೆಝಾನಿಂದ ಆರ್ಡ್ರ್ ಮಾಡಿದ್ದೆ. ಫಸ್ಟ್ ಪ್ರಾಡಕ್ಟ್ ಇಸ್ ದಿಸ್ ಒನ್ ವಾಲ್ ಕೇಬಲ್ ಆರ್ಗನೈಸರ್ ಅಂತಂದು. ಸೊ ವಾಲ್ ಕೇಬಲ್ ಮ್ಯಾನೇಜ್ಮೆಂಟ್ ಕವರ್ ಅಂತಲೂ ಹೇಳ್ತಾರೆ ಇದಕ್ಕೆ. ಸೊ ನಿಮಗೆ ಇದ್ರದ್ದು ಲಿಂಕ್ ಈಸ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಸಿಗ್ತೈತಿ. ಸೊ ಪ್ಲೀಸ್ ಚೆಕ್ ಮಾಡ್ಕೊರಿ ಅದ್ರಾಗ. ಸೊ ಇದನ್ನು ಹೇಗೆ ಫಿಕ್ಸ್ ಮಾಡೋದು ಅದರಿಂದೆಲ್ಲ ನಿಮಗೆ ಮುಂದೆ ವೀಡಿಯೋದಾಗ ನಾನು ತೋರಿಸ್ತೀನಿ ನಿಮಗೆ. ಸೊ ಇದು ಸೆಕೆಂಡ್ ಪ್ರಾಡಕ್ಟ್ ಇಸ್ ಲ್ಯಾಪ್ಟಾಪ್ ಕೂಲಿಂಗ್ ಪ್ಯಾಡ್ ಅಂತಂದು. ಲ್ಯಾಪ್ಟಾಪ್ ಮಾಡ್ಬೇಕಾರೆ ಬಿಸಿ ಆಕೈತೆ ಒಳಗೆ. ಇದೊಂದು ಕೇಬಲ್ ಐತಿ, ಇದ್ರ ಜೊತೆಗೆ ನೀವು ಕನೆಕ್ಟ್ ಮಾಡ್ಕೋಬೋದು ನೀವು ಲ್ಯಾಪ್ಟಾಪ್ ಜೊತೆಗೆ. ಮತ್ತು ಇದೊಂದು 2 ಫ್ಯಾನ್ ಇರ್ತಾವೆ ನಿಮಗೆ. ಆಮೇಲೆ ಇದು ಫ್ಯಾನಿನ ಪರ್ಪಸ್ ಏನಂತಂದ್ರೆ ಆ ಫ್ಯಾನ್ ನಿಮಗೆ ಹೀಟ್ನ ರೆಡ್ಯೂಸ್ ಮಾಡ್ತೈತಿ ಲ್ಯಾಪ್ಟಾಪ್ದು. ಸೊ ಅದಕ್ಕೆ ಇದನ್ನು ತರಿಸಿದ್ದೆ ನಾನು. ಆಮೇಲೆ ಇದು 2 ಸ್ಟ್ಯಾಂಡ್ ನಿಮಗೊಂದು ಹೈಟಿಗೆ ಬರೋಕ್ಕೆ ಒಂದು ಸ್ಟ್ಯಾಂಡ್ ಕೊಟ್ಟಾರ. ಸೊ 2 ಥರ ಸ್ಟ್ಯಾಂಡ್ ಮಾಡ್ಕೋಬೋದು ನೀವು, ಒಂದು ಸಣ್ಣದು ಒಂದು ದೊಡ್ಡದು. ಸೊ ಇದು ನೋಡಿರಿ ಹೇಗೆ ಕನೆಕ್ಟ್ ಆಕೈತೆ ಅಂತ ತೋರಿಸ್ತೀನಿ ನಿಮಗೆ. ಸೊ ಈ ಥರ ಕನೆಕ್ಟ್ ಆಕೈತಿ. ಈ ಥರ ನಿಮಗೆ ಫ್ಯಾನ್ ಗಾಳಿ ಎಲ್ಲ ರೆಡ್ಯೂಸ್ ಮಾಡ್ತೈತೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಇಸ್ ಥರ್ಡ್ ಒನ್ ಕೇಬಲ್ ಆರ್ಗನೈಸರ್ ಅಂತಂದು. ಇದು ಎಕ್ಸ್ಟೆನ್ಷನ್ ಬೋರ್ಡ್ನ ಒಳಗೆ ಫಿಕ್ಸ್ ಮಾಡಾಕಿದ್ದು. ಸೊ ಇಷ್ಟು ಹೋಲ್ಸ್ ಅದಾವೆ ನಿಮಗೆ. ಐ ಥಿಂಕ್ 5 ಏನೋ ಹೋಲ್ಸ್ ಬರ್ತಾವೆ ನಿಮಗೆ ವಯರ್ ಕನೆಕ್ಟ್ ಮಾಡ್ಕೊ. ಸೊ ಈ ಥರ ನೀವು ರಿಮೂವ್ ಮಾಡ್ಬೋದು ಇದು. ಸೊ ನೆಕ್ಸ್ಟ್ ಏನಂತಂದ್ರೆ ವಯರ್ಸೆಲ್ಲ ತೆಗೆದಿಟ್ಕೋರಿ. ಮತ್ತು ಈ ಸಿ ಪಿ ಯುದಾಗಲಿ ಕೀಬೋರ್ಡ್ದಾಗಲಿ ಮಾನಿಟ್ರದಾಗಲಿ ಎಲ್ಲ ತೆಗೆದಿಟ್ಕೋರಿ. ಆಮೇಲೆ ಈ ವೈಫೈ ವಯರ್ಸ್ ನೋಡಿರಿ ಎಷ್ಟೊಂದು ಅದಾವೆ. ಆಮೇಲೆ ಹಿಂದೆ ಟೇಬಲ್ ಇಡ್ತೀವಿ ಅಂತಂದ್ರೆ ನನಗೆ ಇದು ಸ್ವಚ್ಛ ಮಾಡೋದಿತ್ತು. ವ್ಯಾಕ್ಯೂಮ್ ಕ್ಲೀನರಿಂದ ತೊಗೊಂಡು ಸ್ವಚ್ಛ ಮಾಡಾಕತ್ತೀನಿ. ಸೊ ದಟ್ ಎಲ್ಲ ಅಬ್ಸರ್ವ್ ಮಾಡ್ತೈತಿ ಈಗ. ಸೊ ಅದಾದಮೇಲೆ ಇವೆಲ್ಲ ವಯರ್ಸ್ ತಕ್ಕೊಂಡು ಒಂದೊಂದು ತೆಗೆದು ಒರೆಸಿ ಕೋಲಿನಿಂದ ಒರೆಸಾಕತ್ತೀನಿ ರೀ. ನೀವು ನೋಡ್ಬೋದಿಲ್ಲೇ. ಸೊ ವಯರ್ಸ್ ಭಾಳ ಧೂಳು ಆಗ್ತಾವೆ ನಮ್ಮ ಮನ್ಯಾಗಂತೂ. ಕಿಟಕಿ ಓಪನ್ ಇರ್ತೈತಿ. ಕಿಟಕಿ ಕಡೆನ ನಮ್ಮ ಟೇಬಲ್ ಐತಿ, ಡೆಸ್ಕ್ ಐತಿ. ಅದಕ್ಕೆ ಭಾಳ ಧೂಳು ಆಗ್ತೈತಿ. ಸೊ ಕಾಟನ್ ಬಟ್ಟೆ ಯೂಸ್ ಮಾಡೋಕ್ಕೆ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಅದ್ರ ಬಿಟ್ಟು ನಿಮ್ಗೆ ಯಾವ ಬಟ್ಟೆ ಆದರೂ ಯೂಸ್ ಮಾಡಿರಿ. ಬಟ್ ಕಾಟನ್ ಇಸ್ ದ ಬೆಸ್ಟ್ ಅನಿಸುತ್ತೆ ನಿಮಗೆ ಕ್ಲೀನ್ ಮಾಡೋಕ್ಕೆ. ನಾ ಯಾವಾಗಲೂ ಏನು ಕ್ಲೀನ್ ಮಾಡಿದ್ರು ಗ್ಯಾಜೆಟ್ಸ್ ಆಗಲಿ ಏನೇ ಆಗಲಿ ಇಲ್ಲ ಅಂತಂದ್ರೆ ಮೈಕ್ರೋ ಫ್ಯಾಬ್ರಿಕ್ ಕ್ಲಾತ್ ಅಂತ ಸಿಗ್ತೈತಿ. ಆನ್ಲೈನು ಸಿಗ್ತೈತಿ ನಿಮಗೆ ಮತ್ತು ಆಫ್ಲೈನು ಸಿಗ್ತೈತಿ. ಬೇಕಂದ್ರೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ. ಪ್ಲೀಸ್ ಚೆಕ್ ಮಾಡ್ಕೊರಿ ಅದನ್ನು. ಸೊ ಈಗ ಎಲ್ಲ ಒಂದೊಂದು ವಯರ್ಸ್ ಕ್ಲೀನ್ ಮಾಡೋದು ಹೀಗೆಲ್ಲ ಆರ್ಗನೈಸ್ಡ್ ಇಡೋದು ಅಂತಂದ್ರೆ ಭಾಳ ಅಂದ್ರೆ ಇಷ್ಟ ಆಗ್ತೈತಿ ನನಗೆ. ಅದ್ರ ಜೊತೆಗೆ ಹಾಗೆ ಫೋನಿನ ಚಾರ್ಜರ್ಸ್ ಕೂಡ ನೀವು ಹಂಗೆ ಕ್ಲೀನ್ ಮಾಡ್ಕೊತೀರಿ. ವಯರ್ಸ್ ಭಾಳ ಹೊಲ್ಸ್ ಕಾಣ್ತಿರ್ತೈತಿ, ನೋಡೋಕೆ ಅಸಹ್ಯ ಅನಿಸ್ತೈತಿ. ಹಂಗೆ ನನ್ನ ಟೇಬಲ್ ಹಿಂದೆ ಸ್ವಿಚ್ ಬೋರ್ಡ್ ಐತಿ. ಸೊ ಹಂಗೆ ಇಲ್ಲೆಲ್ಲ ಇದನ್ನು ಸ್ವಚ್ಛ ಮಾಡ್ಕೊಳಕತ್ತೀನಿ ರೀ. ಅದ್ರ ಜೊತೆಗೆ ರೆಗ್ಯುಲರಾಗಿ ಸ್ವಿಚ್ ಬೋರ್ಡು ಒರೆಸ್ಕೊತಿರ್ರಿ. ಈಗ ಸೊಲೋಟೇಪ್ ಹಚ್ಚೀನಿ. ಆಮೇಲೆ ಇದು ವೈಫೈದು ಕಾರ್ಡ್ ಬಾಕ್ಸ್ ಅಂತಂದು ಡಬಲ್ ಸೈಡ್ ಟೇಪಿಂದನೂ ಪೇಸ್ಟ್ ಮಾಡ್ಕೊಂಡು ಆಮೇಲೆ ಅದ್ರ ಮೇಲೆ ಸ್ಟಿಕ್ ಮಾಡೀನಿ ರೀ. ಸೊ ದಿಸ್ ಈಸ್ ವಾಲ್ ಕೇಬಲ್ ಮ್ಯಾನೇಜ್ಮೆಂಟ್ ಕವರ್ ಅಂತ ನಾನು ನಿಮಗೆ ಫಸ್ಟ್ ಪ್ರಾಡಕ್ಟ್ ತೋರಿಸಿದ್ನಲ್ಲ ಇದು ಅಡೆಸಿವ್ ಸ್ಟಿಕ್ಕರ್ಸು ಸಿಗ್ತಾವೆ ನಿಮ್ಗೆ ಇದ್ರ ಜೊತೆಗೆ. ಸೊ ಹಿಂಗೆ ಇದು ಸ್ಟಿಕ್ಕರ್ಸ್ ಪ್ಲಗ್ ಮಾಡಿ ಇದು ಬ್ಯಾಕ್ ಸೈಡ್ ಆಫ್ ಮೈ ಟೇಬಲ್ನ ನಾ ಸ್ಟಿಕ್ ಮಾಡೀನಿ. ಸೊ ಹಿಂಗೆ ಒಂದೊಂದು ವಯರ್ಸ್ನ ಎಲ್ಲ ಕನೆಕ್ಟ್ ಮಾಡ್ಕೊಂಡು ಬರ್ರಿ. ಸೊ ಅದು ನಿಮ್ಮ ಸಿ ಪಿ ಯುದಾಗಲಿ ಮಾನಿಟ್ರದಾಗಲಿ ಎಲ್ಲ. ಸೊ ನೆಕ್ಸ್ಟ್ ದಿಸ್ ಒನ್ ಈಸ್ ಕೇಬಲ್ ಆರ್ಗನೈಸರ್. ಸೊ ಎಕ್ಸ್ಟೆನ್ಷನ್ ಬೋರ್ಡ್ಗೆ ವಯರ್ಸ್ನ ಎಲ್ಲ ಒಳಗೆ ಹೋಗೋಂಗೆ ಅಂತಂದು ನಾನು ಇದೊಂದು ತರಿಸಿದ್ದೆ ಅಂತ ನಿಮಗೆ ಫಸ್ಟಿಗೆ ಅನ್ಬಾಕ್ಸಿಂಗ್ ವಿಡಿಯೋ ತೋರಿಸಿದ್ನಲ್ಲ ಇದು. ಈ ವಯರ್ಸ್ ಇಷ್ಟಕ್ಕೊಂದು ಅದಾವ್ರಿ. ಅದಕ್ಕಂತಂದು ನನ್ನ ಹಸ್ಬೆಂಡಿಗೆ ನಾ ಹೇಳಿದೆ ಇವೆಲ್ಲ ವಯರ್ಸ್ನ ಕನೆಕ್ಟ್ ಮಾಡೋಕ್ಕೆ. ಅವ್ರಿಗೆ ಗೊತ್ತಾಕೈತಿದ್ದು ಎಲ್ಲಿ ಕನೆಕ್ಟ್ ಮಾಡಬೇಕು ಅಂತಂದು. ಸೊ ಹೀ ಈಸ್ ಹೆಲ್ಪಿಂಗ್ ಮೀ ಔಟ್. ವಾಲ್ ಕೇಬಲ್ ಮ್ಯಾನೇಜ್ಮೆಂಟ್ ಕವರ್ಗೆ ಸೊ ಹಿಂಗೆ ವಯರ್ಸ್ನ ಹಿಂಗೆ ಒಂದೊಂದು ಸ್ಟ್ರಿಪ್ಸ್ ಇರ್ತಾವೆ ರೀ. ಅದಕ್ಕೆ ಹಿಂಗೆ ಸಿಗಿಸ್ಕೊಂಡು ಬರಬೇಕು. ಸೊ ನೆಕ್ಸ್ಟ್ ಈಸ್ ಟೇಬಲ್ ಕ್ಲೀನಿಂಗ್. ಸೊ ಟೇಬಲ್ ಸ್ವಚ್ಛ ಇಡೋದು ಈಸ್ ಆಲ್ಸೋ ಪಾರ್ಟ್ ಆಫ್ ದಿಸ್ ವರ್ಕ್. ಸೊ ಫೈನಲಿ ದಿಸ್ ಇಸ್ ಅ ಕಂಪ್ಲೀಟ್ ಲುಕ್. ನಿಮಗಿದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರು ಮಾಡಿ. This is a hack and tips from Shrusti. Thank you. Bye.